ವಿಡಿಯೋ ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮಿನೇಷನ್ 2026 ಫಾರ್ಮ್ A1 ಫಿಲಪ್ ಬಗ್ಗೆ ಆಗಿರುತ್ತದೆ. ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಾರಮ್ ಫಿಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತಂದರೆ ಕೆಲವೊಂದು ಡಾಕ್ಯುಮೆಂಟೇಷನ್ನ ನೀವು ರೆಡಿ ಮಾಡ್ಕೊಳ್ಬೇಕು. ಫಸ್ಟು ಫಾರ್ಮ್ A ನಂಬರ್ 1 ಈ ಫಾರ್ಮ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ನಂಬರ್ 2 ನಿಮ್ಮದು 10th ಮಾರ್ಕ್ಸ್ ಕಾರ್ಡು ರೆಡಿ ಮಾಡ್ಕೊಳ್ಬೇಕು. ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟು ನೀವು ಯಾವ ಕಂಪನಿಯಿಂದ ಸರ್ವಿಸ್ ಲೆಟರ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದೆಲ್ಲದನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡು ನೆಕ್ಸ್ಟ್ ಈ ಫಾರ್ಮ್ನ ಫಿಲಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈ ಫಾರ್ಮಲ್ಲಿ 5 ಥರ ಪಾರ್ಟ್ ಮಾಡಿದ್ದಾರೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅಂತಲೇ. ಪಾರ್ಟ್ 1ಅಲ್ಲಿ ಪರ್ಸ್ನಲ್ ಡೀಟೇಲ್ನ ಮೆನ್ಷನ್ ಮಾಡಬೇಕು. ಪಾರ್ಟ್ 2ಅಲ್ಲಿ ನಿಮ್ಮದು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡ್ ಡೀಟೇಲು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ನ ಮೆನ್ಷನ್ ಮಾಡಬೇಕು. ನಂಬರ್ 3ಅಲ್ಲಿ ಪಾರ್ಟ್ ನಂಬರ್ 3ಅಲ್ಲಿ ನಿಮ್ಮ ಸರ್ವೀಸ್ ಸರ್ಟಿಫಿಕೇಟ್ಸ್ ಏನೇನು ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ, ಆಮೇಲೆ ಟೋಟಲ್ ಸರ್ವೀಸ್ ಸರ್ಟಿಫಿಕೇಟ್ನ ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡಬೇಕು. ಪಾರ್ಟ್ 4ಅಲ್ಲಿ ಡಿಕ್ಲರೇಷನ್ ಕನ್ಫರ್ಮ್ ಮಾಡಬೇಕು, ನಾನು ಮಾಡಿದ್ದೆಲ್ಲ ಟ್ರೂ ಆಗಿದೆ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ನು ಮತ್ತು ಸಿಗ್ನೇಚರ್ ಇರುತ್ತೆ. ಪಾರ್ಟ್ 5ಅಲ್ಲಿ ಏನಿರುತ್ತೆ, ನಾಟ್ ಟು ಬಿ ಫಿಲ್ಡ್ ಬೈ ದ ಅಪ್ಲಿಕೆಂಟ್. ಹಾಗಾಗಿ ಕೆಳಗಡೆದು ನಾನು ಅಲ್ಲಿ ಜಾಸ್ತಿ ತೊಗೊಂಡಿಲ್ಲ, ನಿಮಗೆ ಕ್ಲಾರಿಟಿ ಬರಬೇಕು ಅಂಥೇಳಿ. ಬನ್ನಿ ಗೆಳೆಯಂದರೆ, ಪಾರ್ಟ್ 1ಅಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ನ ಮೆನ್ಷನ್ ಮಾಡಬೇಕು. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಏನಿದೆ ಆ ಥರ ನಂಬರ್ 1 ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಪಾರ್ಟ್ 2ಅಲ್ಲಿ ನಿಮ್ಮ ಫಾದರ್ ನೇಮ್ ಮೆನ್ಷನ್ ಮಾಡಿ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿ. ಡೇಟ್ ಆಫ್ ಬರ್ತ್ ನಿಮ್ಮ ಸರ್ಟಿಫಿಕೇಟಲ್ಲಿ 10th ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ಪ್ಲೇಸ್ ಆಫ್ ಬರ್ತ್ ಯಾವ ಊರಲ್ಲಿ ಹುಟ್ಟಿದಿರಿ ಅಂತೇಳ್ಬಿಟ್ಟು ಕಾಲಮ್ ನಂಬರ್ 5ಅಲ್ಲಿ ಮೆನ್ಷನ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ಸು, ಯಾವ ಅಡ್ರೆಸ್ಸಿಗೆ ನಿಮ್ಮದು ಹಾಲ್ ಟಿಕೆಟ್ ಬಂದು ತಲುಪಬೇಕು ಅನ್ನೋ ಒಂದು ಅಡ್ರೆಸ್ನ ನೀವು ಪರ್ಮನೆಂಟ್ ಅಡ್ರೆಸ್ಗೆ ಹಾಲ್ ಟಿಕೆಟ್ ಬಂದರೆ ನಿಮಗೆ ಸುಲಭವಾಗಿ ಹಾಲ್ ಟಿಕೆಟ್ ರೀಚ್ ಆಗೋ ಕಾರಣಕ್ಕೆ ಪರ್ಮನೆಂಟ್ ಅಡ್ರೆಸ್ ನಂಬರ್ 6ಅಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಕಾಲಮ್ ನಂಬರ್ 7ಅಲ್ಲಿ ನಿಮ್ಮದು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮ್ ಬರೆದಿರ್ತೀರಲ್ಲ ಆ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ. ಮತ್ತು ಪ್ಲೇಸು ಮತ್ತು ಇಶ್ಯೂ ಆಗಿರ್ತಕ್ಕಂತಹ ಡೇಟ್ನ ಕಾಲಮ್ ನಂಬರ್ 8ರಲ್ಲಿ ಮೆನ್ಷನ್ ಮಾಡಿ. ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಆ ಸರ್ಟಿಫಿಕೇಟ್ ಡೀಟೇಲ್ನ ಕಾಲಮ್ ನಂಬರ್ 8ಅಲ್ಲಿ ಮೆನ್ಷನ್ ಮಾಡಿ. ಪಾರ್ಟ್ ನಂಬರ್ 2ಅಲ್ಲಿ ಏನಿದೆ, ಎಂಟರ್ ದ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್ ಡೀಟೇಲ್ ಆ್ಯಂಡ್ ಸಬ್ಮಿಟ್ ದ ಒರಿಜಿನಲ್ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್. ಅಂದರೆ ಈ ಅಪ್ಲಿಕೇಶನ್ ಜೊತೆ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ಸೀರಿಯಲ್ ನಂಬರ್ 1, ಇಲ್ಲಿ 1 ಅಂತ ತಗೊಳ್ರಿ. ಸರ್ಟಿಫಿಕೇಟಲ್ಲಿ 1 ಅಂತ ಮೆನ್ಷನ್ ಮಾಡಿ. ಕ್ಲಾಸ್ ಆಫ್ ಸರ್ಟಿಫಿಕೇಟ್ ಅಂತಂದರೆ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಅಂತೇಳಿ ಮೆನ್ಷನ್ ಮಾಡಿ. ಪ್ಲೇಸ್ ಆಫ್ ಇಶ್ಯೂ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ಕಾರ್ಡಲ್ಲಿ ಸರ್ಟಿಫಿಕೇಟಲ್ಲೇ ಕೊಟ್ಟಿರ್ತಾರೆ, ಪ್ಲೇಸ್ ಆಫ್ ಇಶ್ಯೂ ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದು. ಆಮೇಲೆ ಡೇಟ್ ಆಫ್ ಇಶ್ಯೂ ಕೂಡ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಒಂದು ವೇಳೆ ಇಲ್ಲೇನು ಕೊಟ್ಟಿದ್ದಾರೆ, ಇಫ್ ಎನಿ ಸಸ್ಪೆಂಡೆಡ್ ಆರ್ ಕ್ಯಾನ್ಸಲ್ ಇಫ್ ಎನಿ ಸ್ಟೇಟ್ ಆಫ್ ಹೋಮ್ ಅಂತಂದರೆ ನೀವು ಯಾವುದಾದ್ರೂ ಎಕ್ಸಾಮ್ ಇದಕ್ಕೆ ಮುಂಚೆ ಅಟೆಂಡ್ ಮಾಡಿದ್ದು ಕ್ಯಾನ್ಸಲ್ ಆಗಿತ್ತು, ಸಸ್ಪೆಂಡ್ ಏನಾದರೂ ಆಗಿದ್ದರೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಿ. ಜೊತೆಗೆ ಅದರದ್ದು ಡೇಟ್ ಮೆನ್ಷನ್ ಮಾಡಿ, ಯಾವ ರೀಸನಿಂದ ಸಸ್ಪೆಂಡ್ ಆಗಲಿ ಕ್ಯಾನ್ಸಲ್ ಆಗಿತ್ತು ಅಂತ ಅನ್ನೋದನ್ನು ಮೆನ್ಷನ್ ಮಾಡಿ. ಆ ಥರ ಏನು ಸಸ್ಪೆಂಡ್ ಆಗಲಿ ಕ್ಯಾನ್ಸಲ್ ಆಗಲಿ ಎಕ್ಸಾಮ್ ಕ್ಯಾನ್ಸಲ್ ಆಗಿರೋದಾಗಲಿ ಏನೂ ಆಗಿಲ್ಲ ಅಂತಂದರೆ ಕಾಲಮ್ ನಂಬರ್ 6, 7, 8 ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟು ಫಸ್ಟ್ ಕ್ಲಾಸಿಗೆ ಏನೇನು ಎಲಿಜಿಬಿಲಿಟಿ ಬೇಕು ಅಂತೇಳಿ ಆಲ್ರೆಡಿ ನೋಟಿಫಿಕೇಷನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿದೆ, ಒಂದು ಸಲ ನೋಡಿಕೊಂಡ್ರೆ ಎಲಿಜಿಬಿಲಿಟಿ ಏನೇನಿದೆ ಅಂತೇಳ್ಬಿಟ್ಟು ನಿಮಗೆ ಸಿಗುತ್ತೆ. ನೆಕ್ಸ್ಟು ಸೀರಿಯಲ್ ನಂಬರು 1 ಕಂಪ್ಲೀಟ್ ಆಗಿರುತ್ತೆ. ನಂಬರ್ 2 ಮೆನ್ಷನ್ ಮಾಡಿ. ನಿಮ್ಮದು 10th ಮಾರ್ಕ್ಸ್ ಕಾರ್ಡ್, ನಂಬರ್ ಆಫ್ ಸರ್ಟಿಫಿಕೇಟ್ 1, ಕ್ಲಾಸ್ ಆಫ್ ಸರ್ಟಿಫಿಕೇಟ್ SSLC, ಪ್ಲೇಸ್ ಆಫ್ ಇಶ್ಯೂ ನಿಮ್ಮದು 10th ಮಾರ್ಕ್ಸ್ ಕಾರ್ಡಲ್ಲಿ ಕೆಳಗಡೆ ಮೂಲೆಯಲ್ಲಿ ಕೊಟ್ಟಿರ್ತಾರೆ ಎಲ್ಲಿ ಅನ್ನೋದು.
ಪ್ಲೇಸ್ ಆಫ್ ಇಶ್ಯೂ, ಆಮೇಲೆ ಡೇಟ್ ಆಫ್ ಇಶ್ಯೂ ಕೊಟ್ಟಿರ್ತಾರೆ. ನಿಮ್ಮದು ಸ್ಕೂಲ್ ಹೆಸರು ಬರೆದ್ಬಿಟ್ಟು ಯಾವ ಊರಲ್ಲಿ ನೀವು 10th ಕಂಪ್ಲೀಟ್ ಮಾಡಿದಿರಿ ಅನ್ನೋದು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ, ಯಾವತ್ತು ನಿಮಗೆ ಅದನ್ನು ಇಶ್ಯೂ ಮಾಡಿದ್ದಾರೆ ಸರ್ಟಿಫಿಕೇಟ್, 10th ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲೇ ಅದನ್ನು ಮೆನ್ಷನ್ ಮಾಡಿ. ಒಂದು ವೇಳೆ ನಿಮ್ಮದು ಕ್ವಾಲಿಫಿಕೇಷನಲ್ಲಿ ಏನಾದರೂ ಸಸ್ಪೆಂಡ್ ಆಗಲಿ, ಆಮೇಲೆ ಎಕ್ಸಾಮ್ ಕ್ಯಾನ್ಸಲೈಜೇಷನ್ ಆಗಲಿ, ಆ ಥರ ಏನಾದರೂ ಆಗಿದ್ದರೆ ಇಲ್ಲಿ 6, 7, 8 ಮೆನ್ಷನ್ ಮಾಡಿ. ಇಲ್ಲ ಅಂತಂದರೆ ನೋ 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 ಅಂತ ಮೆನ್ಷನ್ ಮಾಡಿ. ಪಾರ್ಟ್ ನಂಬರ್ 3 ಇಲ್ಲಿ 13 ಕಾಲಮ್ ಆಗಿ ಡಿವೈಡ್ ಆಗಿದೆ. ಒಂದೊಂದು ಕಾಲಮಲ್ಲಿ ಏನೇನು ಬರೀಬೇಕು ಅಂತೇಳ್ಬಿಟ್ಟು ನೀಟಾಗಿ ಹೇಳ್ತೀನಿ, ಚೆಕ್ ಮಾಡ್ಕೊತ ಹೋಗಿ. ನೆಕ್ಸ್ಟು ಸೀರಿಯಲ್ ನಂಬರ್ಗಳನ್ನ, ಅಂದರೆ ನಿಮ್ಮ ಹತ್ರ ಎಷ್ಟು ಸರ್ಟಿಫಿಕೇಟ್ ಇದೆ ಆಫ್ಟರ್ 2nd ಕ್ಲಾಸ್ ಬಾಯ್ಲರ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದಮೇಲೆ 2nd ಕ್ಲಾಸ್ ಬಾಯ್ಲರ್ ಅಟೆಂಡ್ ಆಗಿ ಎಷ್ಟು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸರ್ವಿಸ್ ಇಲ್ಲಿ ಕೌಂಟ್ ಆಗುತ್ತೆ. ಒಂದು ಇಂಡಸ್ಟ್ರಿಯಲ್ಲಿ ಮಾಡಿದರೆ ಸೀರಿಯಲ್ ನಂಬರ್ 1 ಅಂತ ಹಾಕ್ಕೊಳ್ರಿ. ಇಲ್ಲ 2-3 ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದರೆ 1, 2, 3 ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಫಸ್ಟ್ನೇ ಸರ್ವಿಸ್ ಸರ್ಟಿಫಿಕೇಟ್ ನೀವು ಎಲ್ಲಿ ಕಲ್ಕೌಂಟ್ ಮಾಡಿದ್ರಿ ನಂಬರ್ 1 ಅಂತ ಬರೀರಿ. ನಂಬರ್ 2 ಕಾಲಮಲ್ಲಿ ನಿಮಗೆ ಸರ್ವಿಸ್ ಸರ್ಟಿಫಿಕೇಟಲ್ಲಿ ಯಾವ ಡೇಟ್ ಎಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿ. ಅಂದರೆ ಯಾವ ಡೇಟಿಗೆ ಕೊಟ್ಟಿದ್ದಾರೆ ಸರ್ಟಿಫಿಕೇಟು ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ನಿಮ್ಮದು ಸರ್ವಿಸ್ ಸರ್ಟಿಫಿಕೇಟಲ್ಲಿ ಯಾರು ನಿಮಗೆ ಸಿಗ್ನೇಚರ್ ಮಾಡಿ ಕೊಟ್ಟಿರ್ತಾರೆ, CGM ಸಾರ್ ಆಗಿರ್ಬೋದು, DGM ಸಾರ್ ಆಗಿರ್ಬೋದು, ಮ್ಯಾನೇಜರ್ ಸಾರ್ಗಳಾಗಿರ್ಬೋದು, HOD ಸಾರ್ ಆಗಿರ್ತಾರಲ್ಲ ಅವರ ಹೆಸರು ಮತ್ತು ಡೆಸಿಗ್ನೇಷನ್, HOD, CGM, DGM ಈ ಥರದ್ದು ಒಂದು ಡೆಸಿಗ್ನೇಷನ್ ಸಿಗುತ್ತಲ್ಲ ಅದನ್ನು ಕಾಲಮ್ ನಂಬರು 3 ಮೆನ್ಷನ್ ಮಾಡಿ. ಆಮೇಲೆ ಅಡ್ರೆಸ್ ಆಫ್ ಫ್ಯಾಕ್ಟರಿ, ಅಂದರೆ ನೀವು ಯಾವ ಇಂಡಸ್ಟ್ರಿಯಿಂದ ಸರ್ವಿಸ್ ಸರ್ಟಿಫಿಕೇಟ್ ತೊಗೊಂಡಿದ್ದೀರಲ್ಲ ಆ ಫ್ಯಾಕ್ಟರಿಯ ಅಡ್ರೆಸ್ಸು ಮತ್ತು ಅದರದ್ದು ಕಾಂಟ್ಯಾಕ್ಟ್ ಅಡ್ರೆಸ್ಸು, ನೇಮು ಮತ್ತು ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಭಾಳ ತುಂಬ ಇಂಪಾರ್ಟೆಂಟು, ನಂಬರು, ಟೈಪು ಆ್ಯಂಡ್ ಹೀಟಿಂಗ್ ಸರ್ಫೇಸು ಆಫ್ ದ ಬಾಯ್ಲರ್. ಫಸ್ಟ್ ಏನು KTK ರಿಜಿಸ್ಟ್ರೇಷನ್ ನಂಬರ್ ಏನಿರ್ತಲ್ಲ ಅದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟು ಟೈಪು ಫೈರ್ ಟ್ಯೂಬಾ, ವಾಟರ್ ಟ್ಯೂಬ್ ಬಾಯ್ಲರ, ಫೈರ್ ಟ್ಯೂಬ್ ಬಾಯ್ಲರ ಅನ್ನೋದು ಮೆನ್ಷನ್ ಮಾಡಿ. ಹೀಟಿಂಗ್ ಸರ್ಫೇಸ್ ಏರಿಯಾ, ಅದು ನಿಮಗೆ ಆಲ್ರೆಡಿ ಅಪ್ಲಿಕೇಶನ್ನಲ್ಲಿ ನೀವು ಸೆಕೆಂಡ್ ಕ್ಲಾಸ್ ವರ್ಕ್ ಮಾಡಿ ಫಸ್ಟ್ ಕ್ಲಾಸಿಗೆ ಹಾಕ್ಬೇಕಂತಂದರೆ ಏನಂತೇಳ್ಬಿಟ್ಟು ನೋಟಿಫಿಕೇಷನಲ್ಲಿ ಡೀಟೇಲ್ ಹೇಳಿದ್ದೀನಿ. ನಿಮಗೆ ಆಲ್ರೆಡಿ ಎಲಿಜಿಬಿಲಿಟಿ ಇದ್ದುದನ್ನು ಹೀಟಿಂಗ್ ಸರ್ಫೇಸ್ ಏರಿಯಾ, ಅಂದರೆ ನೀವು ಕೆಲಸ ಮಾಡಿರ್ತಕ್ಕಂತಹ ಹೀಟಿಂಗ್ ಸರ್ಫೇಸ್ ಏರಿಯಾ ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಕೆಪಾಸಿಟಿ ಆಫ್ ದ ಬಾಯ್ಲರ್, ಅಂದರೆ ಈ ಯಾವ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಿರ್ತೀರಿ ಆ ಸರ್ವಿಸ್ ಸರ್ಟಿಫಿಕೇಟ್ ತಕ್ಕಂತೆ ಕೆಪಾಸಿಟಿ, ಆ ಇಂಡಸ್ಟ್ರಿದು ಕೆಪಾಸಿಟಿ ಆಫ್ ದ ಬಾಯ್ಲರ್ ಅದರದ್ದು ಇಲ್ಲಿ ಮೆನ್ಷನ್ ಮಾಡಿ. ಎಲ್ಲಿ ನಂಬರ್ 6. ನೆಕ್ಸ್ಟು ಎಲ್ಲಿಂದ ಎಲ್ಲಿವರೆಗೆ, ಅಂದರೆ ಜಾಯ್ನಿಂಗ್ ಡೇಟು ಮತ್ತು ಎಲ್ಲಿವರೆಗೆ ಎಂಡ್ ಮಾಡಿದ್ದೀರಾ, ಆ ಇಂಡಸ್ಟ್ರಿನಲ್ಲಿ ಎಲ್ಲಿಂದ ಎಂಡ್ ಮಾಡಿದ್ದೀರಾ ಅನ್ನೋದು ಸ್ಟಾರ್ಟಿಂಗ್ ಡೇಟು, ಎಂಡ್ ಡೇಟು, ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಾಲಮ್ ನಂಬರ್ 9, 10, 11 ಇಲ್ಲಿ ಏನಾಗಬೇಕು ಅಂತಂದರೆ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ವರ್ಷ ಆದಮೇಲೆ ಎಷ್ಟು ತಿಂಗಳು ಕೆಲಸ ಮಾಡಿದ್ದೀರಾ, ಎಷ್ಟು ತಿಂಗಳು ಆದಮೇಲೆ ಎಷ್ಟು ದಿನ ಕೆಲಸ ಮಾಡಿದ್ದೀರಾ ಅನ್ನೋದು ನಿಮ್ಮ ಸರ್ವೀಸು ಕೌಂಟ್ ಆಗ್ತಾ ಹೋಗುತ್ತೆ. ಒಂದೇ ಇಂಡಸ್ಟ್ರಿನಲ್ಲಿ ಮಾಡಿದರೆ ಜಾಯ್ನಿಂಗ್ ಡೇಟ್ ಬರೆದು ಟಿಲ್ ಡೇಟ್ ಅಂತ ಬರೀರಿ. ಟಿಲ್ ಡೇಟ್ ಅಂತಂದರೆ ನಿಮಗೆ ಸರ್ವಿಸ್ ಸರ್ಟಿಫಿಕೇಟ್ ಎಲ್ಲಿ ಕೊಟ್ಟಿರ್ತಾನಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇಯರು, ಮಂತು, ಡೇಟು, ಆ ಡೇಟಿನವರೆಗೆ ನಿಮ್ಮದು ಸರ್ವೀಸು ಕೌಂಟ್ ಆಗುತ್ತೆ. 1 ಇಂಡಸ್ಟ್ರಿ, 2 ಇಂಡಸ್ಟ್ರಿ, 3 ಇಂಡಸ್ಟ್ರಿ ಮಾಡಿದರೆ ಫಸ್ಟು, ಸೆಕೆಂಡು, ಥರ್ಡು ನಾನು ಹೇಳಿದ ಥರನೇ ಎಲ್ಲ ಡೀಟೇಲ್ನ ಮೆನ್ಷನ್ ಮಾಡಿ ಸರ್ವಿಸ್ ಸರ್ಟಿಫಿಕೇಟು ಆ ಇಂಡಸ್ಟ್ರಿನಲ್ಲಿ ಎಷ್ಟು ಸರ್ವಿಸ್, ಎಷ್ಟು ಇಯರ್ ಆಗಿದೆ, ಎಷ್ಟು ಮಂತ್ ಆಗಿದೆ, ಎಷ್ಟು ಡೇ ಆಗಿದೆ. ನೆಕ್ಸ್ಟ್ ಇಂಡಸ್ಟ್ರಿ ಎಷ್ಟು ಇಯರ್ ಆಗಿದೆ, ಎಷ್ಟು ಮಂತ್ ಆಗಿದೆ, ಎಷ್ಟು ಡೇಟ್ ಆಗಿದೆ, ಇದಿಷ್ಟನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕಾಲಮ್ ನಂಬರ್ 12, 13 ನಾಟ್ ಟು ಬಿ ಫಿಲ್ಡ್ ಇನ್ ಬೈ ದ ಅಪ್ಲಿಕೆಂಟ್, ಇದು ನಾವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಏನಂತಂದರೆ ಬಾಯ್ಲರ್ ಇನ್ಸ್ಪೆಕ್ಟರ್ ಸರ್ ಅವ್ರ ಕಡೆಯಿಂದ ಇದನ್ನು ನಿಮ್ಮದು ಸರ್ವಿಸ್ ಸರ್ಟಿಫಿಕೇಟ್ನೆಲ್ಲ ಕೌಂಟ್ ಮಾಡಿ ಅವ್ರು ಚೆಕ್ ಮಾಡಿ ಇಲ್ಲಿ ರಿಮಾರ್ಕನ್ನು ಅವ್ರು ಬರೀತಾರೆ, ನಾವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಿದೆ ಟೋಟಲ್ ಸರ್ವೀಸ್, ಇಲ್ಲಿ ABC ಏನಿದೆಯಲ್ಲ ನಿಮ್ಮದು ಯಾವ್ಯಾವ ಇಂಡಸ್ಟ್ರಿನಲ್ಲಿ ಎಷ್ಟೆಷ್ಟು ವರ್ಕ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಟೋಟಲ್ಲಾಗಿ ಮೆನ್ಷನ್ ಮಾಡಬೇಕು. ಒಂದು ವೇಳೆ ಸರ್ವಿಸ್ ಸರ್ಟಿಫಿಕೇಟ್ ಕೊಟ್ಟು
ಅಂದರೆ ಬಿ ಕಾಲಮ್ ಮುಂದೆ ಸರ್ವಿಸ್ ಸರ್ಟಿಫಿಕೇಟ್ ನೀವೆಲ್ಲ ಏನು ಸಬ್ಮಿಟ್ ಮಾಡಿದಿರಲ್ಲ ಅದ್ರದ್ದು ಸರ್ವಿಸು. ನೆಕ್ಸ್ಟ್ ಕಾಲಮ್ ನಂಬರ್ ಸಿ ಅಲ್ಲಿ ಟೈಮ್ ಸರ್ವರ್ಡ್ ಫಾರ್ ದಿ ನೋ ಸರ್ಟಿಫಿಕೇಟ್, ಅಂದರೆ ನಾವು ಕೆಲಸ ಮಾಡಿದ್ದೀವಿ ಸರ್, ಆದರೆ ನಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ. ಇಲ್ಲ ಅಂದಿದ್ದು ಎಷ್ಟು ವರ್ಷ ಮಾಡಿದಿರಲ್ಲ ಅದು ಕೌಂಟ್ ಆಗಬೇಕು. ಓವರ್ ಆಲ್ ಆಗಿ ಬಿ ಕಾಲಮ್ ಪ್ಲಸ್ ಸಿ ಕಾಲಮ್ ಎರಡೂ ಟೋಟಲ್ ಮಾಡಿದರೆ ಟೋಟಲ್ ಸರ್ವಿಸ್ ಅನ್ನೋದು ಕಾಲಮ್ ನಂಬರ್ ಎ ಅಲ್ಲಿ. ಪಾರ್ಟ್ 4ಅಲ್ಲಿ ಡಿಕ್ಲರೇಷನ್ ಮತ್ತು ನಾನು ಸಬ್ಮಿಟ್ ಮಾಡಿದ ಎಲ್ಲ ಡಾಕ್ಯುಮೆಂಟ್ಗಳು ಫೇಕ್ ಆಗಿ ಇಲ್ಲ, ಟ್ರೂ ಮತ್ತು ಕರೆಕ್ಟಾಗಿ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸಿಗ್ನೇಚರ್ ಮಾಡಬೇಕು. ಜೊತೆಗೆ ಪ್ರೆಸೆಂಟ್ ನೀವು ಎಲ್ಲಿ ವಾಸವಾಗಿದ್ದೀರಲ್ಲ ಆ ಅಡ್ರೆಸ್ನ ಮೆನ್ಷನ್ ಮಾಡಬೇಕು, ಮೊಬೈಲ್ ನಂಬರ್ ಮತ್ತು ಇಮೇಲ್ ID-ನ ಇಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ನೀವು ಯಾವ ಡೇಟಿಗೆ ಅಪ್ಲಿಕೇಶನ್ ಫಾರಮ್ ಎಲ್ಲ ಫಿಲಪ್ ಮಾಡಿ ಆ ಡೇಟನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಜೊತೆಗೆ ಇಲ್ಲಿ ಏನಿದೆ ಸೈನ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಸಿಗ್ನೇಚರು ಮತ್ತು ಡೆಸಿಗ್ನೇಷನ್ ಅಂತ ಏನಿದೆಯಲ್ಲ ಅದು ಎಲ್ಲಿ ಮಾಡಬೇಕಂದ್ರೆ ನೀವು ಪ್ರೆಸೆಂಟ್ ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಈ ಡಾಕ್ಯುಮೆಂಟೇಷನ್ನೆಲ್ಲ ಕನ್ಫರ್ಮ್ ಮಾಡಿರ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಹೇಳಿದೆ ನೋಡಿ ನೋಟಿಫಿಕೇಷನಲ್ಲಿ, ಅರ್ಜಿಯಲ್ಲಿ ಅಭ್ಯರ್ಥಿಯು ಭರ್ತಿ ಮಾಡಬೇಕಾದ ನಮೂನೆಯಲ್ಲಿ ಭಾಗದ ಭರ್ತಿ ಮಾಡಿ ಅದರ ಮೇಲೆ ಸಹಿ ಮಾಡಬೇಕು ಹಾಗೂ ಅದರ ಕೆಳಗಡೆ ಅಭ್ಯರ್ಥಿಗೆ ಸೇವಾ ಪ್ರಮಾಣ ಪತ್ರ ನೀಡಿ ಸಹಿ ಮಾಡಿದ ವ್ಯಕ್ತಿಯೇ ಸಹಿ ಮಾಡಿ ದೃಢೀಕರಿಸತಕ್ಕದ್ದು. ಅಂದರೆ ನಿಮ್ಮ HOD ಸಾರು ಇದು ಯಾರು ಸರ್ಟಿಫಿಕೇಟ್ ಇರ್ತದಲ್ಲ ಸಿಗ್ನೇಚರು ಡೆಸಿಗ್ನೇಷನ್ನು ಇಲ್ಲಿ ಮಾಡಬೇಕು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನೀಟಾಗಿ ನಾನು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಕ್ಲಿಯರ್ ಮಾಡಿಕೊಡ್ತೀನಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಮಿಸ್ ಮಾಡದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಾರ್ಟ್ 5 ಅಂತ ಹೇಳಿದಲ್ಲ, ನಾಟ್ ಟು ಬಿ ಫಿಲ್ಡ್ ಬೈ ದ ಅಪ್ಲಿಕೆಂಟ್. ಓಕೆನಾ?